ಆರಾಧನಾ ಸಮಯ. ನಾವು ಈ ದಿನದ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೂ ಮಹೋನ್ನತನೂ ಪ್ರೀತಿ ಸ್ವರೂಪನಾಗಿರುವಂಥ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಹೇಳುವಂಥವರಾಗಿದ್ದೇವೆ. ಕರ್ತನೇ, ಈ ಒಂದು ಬೆಳಗಿನ ಸಮಯದಲ್ಲಿ ನಿನ್ನ ಆರಾಧನೆಯನ್ನು ನಾವು ಮಾಡುವುದಕ್ಕೆ ಸೇರಿ ಬರುವಂತೆ ನಮ್ಮನ್ನು ಸಹಾಯಿಸಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೇ, ನಾವೆಲ್ಲರೂ ಕೂಡ ಏಕ ಮನಸ್ಸಿನಿಂದ ನಿನ್ನನ್ನು ಆರಾಧಿಸುವ ಹಾಗೆ ನಿನ್ನ ಕೃಪೆ ತೋರಿಸು, ಆಶೀರ್ವಾದ ಮಾಡು, ಸಹಾಯಿಸೆಂದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತಾ ಹೊಂದಿದ್ದೇವೆ. ಆಮೇಲೆ ನಾವು ಹಾಡುವಂಥ ಸಂಗೀತದಲ್ಲಿ 129ನೆಯ ಸಂಗೀತವನ್ನು ಹಾಡೋಣ. 129ನೆಯ ಸಂಗೀತ, ಶುಭ ವಾರ್ತಾ ಘೋಷ ಎಲ್ಲ ಲೋಕಕ್ಕೂ ಹಬ್ಬಿಸೋ ಸಂತೋಷ ಎಷ್ಟೋ ದೊಡ್ಡದು. ಆರಾಧನಾ ಪುಸ್ತಕ ಪುಟ 123 ಮೂರನೇ ವಿಧಾನದ ಕ್ರಮವನ್ನು ಅನುಸರಿಸೋಣ. ಪುಟ 123.
ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಇರಬೇಕು, ಆತನ ಸತ್ಯತೆಯು ತನ್ನ ತಲಾಂತರವೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕರಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನ ಮನೆಯವರು ನಾವು ಆತನ ಪಾಲಿಸುವ ಪ್ರಜೆಯು ಆತನ ಕೈಗಳಿಗೂ ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ನಿರ್ಮಲವಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು ಶ್ರಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಇಲ್ಲ. ದೇವರೇ ಪಶ್ಚಾತ್ತಾಪದಿಂದ ಚಚ್ಚುವುದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಏಸು ಇಂತೆಂದನು, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದಸನ್ನಿಧಿಗೆ ಬಂದಿದ್ದೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಇತರರಿಗಾಗಿ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾದೀಶವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲಿ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಪ್ರಿಯ ದೇವಜನರೇ, ಕ್ಷಣಕಾಲ ಮೌನವಾಗಿದ್ದು ನಮ್ಮ ಹೃದಯಗಳನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುತ್ತಾ ಕರ್ತನ ಕಡೆಗೆ ನಮ್ಮ ಹೃದಯಗಳನ್ನು ಎತ್ತುತ್ತಾ ನಾವು ಮಾಡಿರುವಂಥ ತಪ್ಪು ಅಪರಾಧಗಳನ್ನು ದೇವರ ಮುಂದೆ ನಾವು ಅರಿಕೆ ಮಾಡುತ್ತಾ ಕರ್ತನ ಕಡೆಗೆ ನಮ್ಮ ಮನಸ್ಸುಗಳನ್ನು ಎತ್ತುವಂಥವರು ಆಗೋಣ. ಪುಟ 126 ಪಾಪದ ಅರಿಕೆಯನ್ನು ಒಟ್ಟಾಗಿ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದುಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನಿನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನ ಶುದ್ಧತೆಯನ್ನು ನಿರ್ಮಿಸು. ನನಗೆ ನೂತನಪಡಿಸು. ನನ್ನ ರಕ್ಷಣಾಕ್ಷಣವನ್ನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನ ಸಿದ್ಧ ಮನಸ್ಸನ್ನು ತಿಳಿಸಿ ನನಗೆ ಆಧಾರನಾಗು. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾಳುವಾದಂಥ ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಚಿತ್ತರಾಗಿ ನನ್ನ ಸೇವಿಸುವಂತೆ ನಿನ್ನ ಕೃಪೆಯ ಫಲಗಳನ್ನು ಅವರಿಗೆ ದಯಪಾಲಿಸಿಕೊಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ದಿನನ ಬೇಡಿಕೊಳ್ಳುತ್ತೇವೆ. ಆಮೇನ್. ಈ ಆರಾಧನೆಗೆ ನೇಮಕವಾದಂಥ ಸತ್ಯವೇದ ಭಾಗವು ಲೋಕನು ಬರೆಯುವಂಥ ಸುವಾರ್ತೆ 19ನೇ ಅಧ್ಯಾಯ ವಚನ 11ರಿಂದ 17ನೇ ವಚನದವರೆಗೆ. ಲೋಕನು ಬರೆಯುವಂಥ ಸುವಾರ್ತೆ 19ನೇ ಅಧ್ಯಾಯ ವಚನ 11ರಿಂದ 17ರವರೆಗೆ. ಅವರು ಈ ಮಾತುಗಳನ್ನು ಕೇಳುತ್ತಿರಲಾಗಿ ಯೇಸು ತಾನು ಯೆರೂಸಲೇಮಿಗೆ ಸಮೀಪವಾಗಿದ್ದರಿಂದಲೂ ದೇವರ ರಾಜ್ಯವು ಕೂಡಲೇ ಪ್ರತ್ಯಕ್ಷವಾಗುವ ಹಾಗಿದೆ ಎಂದು ಅವರು ಭಾವಿಸಿದ್ದರಿಂದಲೂ ಇನ್ನೂ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಶ್ರೀಮಂತನಾದ ಒಬ್ಬನೊಬ್ಬ ಮನುಷ್ಯನು ತಾನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂತಿರುಗಿ ಬರಬೇಕೆಂದು ದೂರ ದೇಶಕ್ಕೆ ಹೊರಟನು. ಹೊರಡುವಾಗ ತನ್ನ ಆಳುಗಳಲ್ಲಿ 10 ಮಂದಿಯನ್ನು ಕರೆದುಕೊಂಡು ಅವರಿಗೆ 10 ಮೊಹರಿಗಳನ್ನು ಕೊಟ್ಟು, ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರಿ ಎಂದು ಹೇಳಿ ಹೋದನು. ಆದರೆ ಅವನ ಪಟ್ಟಣದ ನಿವಾಸಿಗಳು ಅವನನ್ನು ದ್ವೇಷಿಸಿ ಅವನ ಹಿಂದೆ ರಾಯಭಾರಿಗಳನ್ನು ಕಳುಹಿಸಿ, ಇವನು ನಮ್ಮ ಮೇಲೆ ದೊರೆತನ ಮಾಡುವುದು ನಮಗೆ ಇಷ್ಟವಿಲ್ಲವೆಂದು ಹೇಳಿಸಿದರು. ಆಮೇಲೆ ಅವನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂತಿರುಗಿ ಬಂದು ತಾನು ಹಣವನ್ನು ಕೊಟ್ಟಿದ್ದ ಆಳುಗಳು ವ್ಯಾಪಾರದಿಂದ ಎಷ್ಟೆಷ್ಟು ಲಾಭ ಸಂಪಾದಿಸಿಕೊಂಡಿದ್ದಾರೆಂದು ತಿಳ್ಕೊಳ್ಳುವುದಕ್ಕೆ ಅವರನ್ನು ತನ್ನ ಬಳಿಗೆ ಕರೆಸಿದನು. ಮೊದಲನೆಯವನು ಅವನ ಮುಂದೆ ಬಂದು, ದೊರೆಯೇ, ನೀನು ಕೊಟ್ಟ ಮೊಹರಿಯಿಂದ 10 ಮೊಹರಿಗಳನ್ನು ಸಂಪಾದನೆಯಾದವು ಅನ್ನಲು ಅವನು ಅವನಿಗೆ, ಬಲ, ನೀನು ಒಳ್ಳೆ ಆಳು. ನೀನು ಬಹು ಸ್ವಲ್ಪವಾದರಲ್ಲಿ ನಂಬಿಕೆಯುಳ್ಳವನಾಗಿದ್ದರಿಂದ 10 ಗ್ರಾಮಗಳ ಮೇಲೆ
ಅಧಿಕಾರಿಯಾಗಿರು ಎಂದು ಹೇಳಿದನು ಎಂಬುವಂತಂದೆ. ದೇವರೇ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದಂಥ ದೇವರೇ, ಸ್ವಾಮಿ, ನಿನ್ನ ವಾಕ್ಯಗಳನ್ನು ಕೇಳುವಂತೆ ನಮಗೆ ಕೊಟ್ಟಂಥ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ನಾವು ನಿನ್ನ ನಿಜವಾದಂಥ ಆಲೋಚನೆಗಳನ್ನು ಹೊಂದಿಕೊಂಡು ನಿನ್ನ ಮಾತುಗಳನ್ನು ಕೇಳುವುದಕ್ಕೆ ನಾವು ಸಿದ್ಧಗೊಂಡವರಾಗಿ ನಿನ್ನನ್ನು ನಿತ್ಯವೂ ನೋಡುವ ಹಾಗೆ ನಮಗೆ ನಿನ್ನ ಕೃಪೆಯ ಫಲಗಳನ್ನು ಅನುಗ್ರಹ ಮಾಡಿಕೊಟ್ಟು ನಡೆಸೆಂದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡುವಂಥವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನದ ವಾಕ್ಯ ಧ್ಯಾನದ ವಿಷಯವು ಅದು ಮನೆ ವಾರ್ತೆತನ ಅಂದೊಡನೆ ನಮ್ಮ ಮನಸ್ಸುಗಳಿಗೆ ನಮ್ಮ ಮನೆಯ ಸುತ್ತಲಿನ ಪರಿಸ್ಥಿತಿಗಳು ಬಹಳಷ್ಟು ಬೇಗನೆ ಬರುವುದನ್ನು ನಾವು ಕಾಣುವಂಥವರಾಗಿದ್ದೇವೆ. ಮನೆ ವಾರ್ತೆತನದ ಹಿನ್ನೆಲೆಯನ್ನು ನಾವು ನೋಡುವಾಗ, ದೇವರು ಮನುಷ್ಯನಿಗೆ ಇಡೀ ಸೃಷ್ಟಿಯನ್ನು ಸೃಷ್ಟಿ ಮಾಡಿಕೊಟ್ಟಂಥದ್ದು ಮನೆ ವಾರ್ತೆತನವನ್ನು ಮಾಡುವುದಕ್ಕಾಗಿ. ಮನೆ ವಾರ್ತೆತನ ಅಂದೊಡನೆ ಅವನಿಗೆ ಕೊಡಲ್ಪಟ್ಟಿರುವಂಥ ಜವಾಬ್ದಾರಿ ಅದು ಇಡೀ ಸೃಷ್ಟಿಯನ್ನು ದೇವರ ದೃಷ್ಟಿಯಲ್ಲಿ ಆತನು ನೋಡಿಕೊಂಡು ನಡೆಸಿಕೊಂಡು ಹೋಗುವುದನ್ನು ದೇವರು ಆತನಿಂದ ಅಪೇಕ್ಷಿಸಿದ್ದಾನೆ. ಆದದ್ದರಿಂದ ದೇವರು ಮನೆ ವಾರ್ತೆತನವನ್ನು ಆತನು ನೀಡುವಾಗ ಅದಕ್ಕೆ ಬೇಕಾದಂಥ ಲೆಕ್ಕ, ಅದಕ್ಕೆ ಬೇಕಾದಂಥ ಎಲ್ಲ ಆಲೋಚನೆಗಳನ್ನು ಮನುಷ್ಯನಲ್ಲಿ ಇಟ್ಟಿರುವುದನ್ನು ನಾವು ನೋಡುವಂಥವರಾಗ್ತೇವೆ. ಓದಿ ಕೇಳಿದಂಥ ವೇದಭಾಗವನ್ನು ನೋಡುವಾಗ ಲೂಕನು ಬರೆಯುವಂಥ ಸುವಾರ್ತೆ 19ನೇ ಅಧ್ಯಾಯ ವಚನ 1-27 ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳುವುದನ್ನು ನಾವು ಕಾಣುವಂಥವರಾಗಿದ್ದೇವೆ. ಆ ಸಾಮ್ಯವನ್ನು ಯೇಸು ಸ್ವಾಮಿ ಹೇಳುವಂಥ ಉದ್ದೇಶವೇನಾಗಿತ್ತು ಎಂದು ಹೇಳಿದರೆ, ದೇವರ ರಾಜ್ಯವು ಪ್ರತ್ಯಕ್ಷವಾಗುವಂಥ ಸಮಯದಲ್ಲಿ ನಮಗೆ ಕೊಡಲ್ಪಟ್ಟಿರುವಂಥ ಜವಾಬ್ದಾರಿಗಳನ್ನು ನಾವು ಹೇಗೆ ನಿರ್ವಹಿಸಿದ್ದೇವೆ, ಆ ನಿರ್ವಹಿಸಿರುವಂಥ ಸನ್ನಿವೇಶದಲ್ಲಿ ಮನೆ ವಾರ್ತೆತನವು ಅದು ಪರಿಪೂರ್ಣತೆಗೆ ಬಂದಿದೆಯೋ ಎಂಬುದನ್ನು ನೋಡುವುದಕ್ಕೆ ಯೇಸು ಸ್ವಾಮಿ ಈ ಒಂದು ಸಾಮ್ಯವನ್ನು ಹೇಳುವುದನ್ನು ನಾವು ನೋಡುತ್ತೇವೆ. ಈ ಭಾಗದ ಹಿಂದಿನ ಭಾಗವನ್ನು ನಾವು ನೋಡುವಾಗ 19ನೇ ಅಧ್ಯಾಯದ 1-10 ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಜಕ್ಕಾಯನು ಯೇಸು ಸ್ವಾಮಿಯ ಬಳಿಗೆ ಬಂದು ತನ್ನ ಪಾಪಗಳನ್ನು ಆತನು ಅರಿಕೆ ಮಾಡಿಕೊಂಡು ದೇವರಲ್ಲಿ ತಾನು ನಿತ್ಯತೆಯನ್ನು, ಸಮಾಧಾನವನ್ನು, ಪಾಪ ಕ್ಷಮಾಪಣೆಯನ್ನು ಆತನು ಹೊಂದಿಕೊಳ್ಳುವುದನ್ನು ನಾವು ನೋಡ್ತೇವೆ. ಆಗ ಯೇಸು ಸ್ವಾಮಿ ಹೇಳ್ತಾನೆ, ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿರುವುದನ್ನು ನಾವು ನೋಡುವಂಥವರಾಗ್ತೇವೆ. ಈ ಹಿನ್ನೆಲೆಯಲ್ಲಿ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಒಬ್ಬ ಶ್ರೀಮಂತನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಆತನು ಬರುವುದಕ್ಕೆ ಹೊರಡುವಾಗ ತನ್ನ ಆಳುಗಳಲ್ಲಿ 10 ಮಂದಿಯನ್ನು ಕರೆದು ಅವರಿಗೆ 10 ಮೊಹರೆಗಳನ್ನು ಕೊಟ್ಟನು. ಅಂದರೆ ಆ ಸಾಮ್ಯದ ಪ್ರಕಾರವಾಗಿ ನಾವು ನೋಡುವಾಗ 10 ಮೊಹರೆಗಳನ್ನು 10 ಮಂದಿಗೂ ಕೊಡುವಂಥದ್ದು. ಅಂದರೆ ಒಬ್ಬೊಬ್ಬನಿಗೆ ಒಂದೊಂದು ಮೊಹರೆಗಳನ್ನು ಕೊಟ್ಟಿರಬಹುದು. ಆ ಮೊಹರೆಗಳನ್ನು ಕೊಡುವಂಥ ಉದ್ದೇಶವೇನಾಗಿತ್ತು ಎಂದು ನಾವು ನೋಡುವಾಗ, ಆ ಶ್ರೀಮಂತನು ತಿರುಗಿ ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಬರುವಾಗ ಆ ಮೊಹರೆಗಳ ಮೂಲಕವಾಗಿ ಏನನ್ನ ಅವರು ಮಾಡಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಅಲ್ಲಿ ಆ ಶ್ರೀಮಂತನು ಎದುರು ನೋಡುವುದನ್ನು ನಾವು ಕಾಣುವಂಥವರಾಗ್ತೇವೆ. ಹಾಗಾಗಿ ಯೇಸುಸ್ವಾಮಿ ಆ ಸಾಮ್ಯವನ್ನು ಹೇಳುವಂಥ ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಗಳು ಅವನನ್ನು ಅವರು ಧಿಕ್ಕರಿಸ್ತಾರೆ, ಅವನನ್ನು ಸ್ವೀಕಾರ ಮಾಡೋದಿಲ್ಲ. ಅವನ ಹಿಂದೆ ಒಬ್ಬ ರಾಯಭಾರಿಯನ್ನು ಕೂಡ ಕಳಿಸಿಕೊಡುವಂಥದ್ದನ್ನು, ಅಂದರೆ ನಿನ್ನ ದೊರೆತನೆ ನಮಗೆ ಇಷ್ಟವಿಲ್ಲ ಎಂದು ಹೇಳುವಷ್ಟರ ಮಟ್ಟಿಗೆ, ತಿರಸ್ಕಾರ ಮಾಡುವಷ್ಟರ ಮಟ್ಟಿಗೆ ಅಲ್ಲಿ ಜನರನ್ನು ಅವನ ಹಿಂದೆ ಕಳಿಸುವುದನ್ನು ನಾವು ನೋಡುವಂಥವರಾಗ್ತೇವೆ. ಆದರೆ ಯೇಸುಸ್ವಾಮಿ ಇಲ್ಲಿ ತನ್ನನ್ನು ಒಬ್ಬ ಶ್ರೀಮಂತನಿಗೆ ಓಲೈಸಿಕೊಂಡು ಆತನು ಈ ಸಾಮ್ಯವನ್ನು ಹೇಳ್ತಿದ್ದಾನೆ. ಅಂದರೆ ನಮಗೆ ಕೊಡಲ್ಪಟ್ಟಿರುವಂಥ ಜವಾಬ್ದಾರಿಯಲ್ಲಿ ನಾವು ಕರ್ತನ ಮಾರ್ಗದಲ್ಲಿ ಎಲ್ಲಿ ಇದ್ದೇವೆ ಎಂಬುದನ್ನು ಇಲ್ಲಿ ಯೇಸುಸ್ವಾಮಿ ಆ ಒಂದು ಸಾಮ್ಯದ ಮೂಲಕವಾಗಿ ಪ್ರಕಟ ಮಾಡಿಕೊಡುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದ್ದರಿಂದ ಪ್ರಿಯರೇ, ನಮಗೆ ಕೊಟ್ಟಲ್ಪಡುವಂಥ ಜವಾಬ್ದಾರಿಗಳಲ್ಲಿ ಮನೆವಾರ್ತತನವನ್ನು ನಿರ್ವಹಿಸಬೇಕು.
ನಮಗೆ ಕೊಡಲ್ಪಟ್ಟಂಥ ಆ ಒಂದು ಮನೆತವಾರ್ಧತನದಲ್ಲಿ ಬೇಕಾದಂಥ ಲೆಕ್ಕ, ಬೇಕಾದಂಥ ಪಾರದರ್ಶಕತೆ, ಬೇಕಾದಂಥ ನೈಪುಣ್ಯತೆಯನ್ನು ನಾವು ಬೆಳೆಸಿಕೊಂಡು ದೇವರು ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಿರ್ವಹಿಸುವುದಕ್ಕೆ ನಾವು ಯಾವಾಗಲೂ ಸಿದ್ಧಗೊಂಡು ಅದನ್ನು ನಿರ್ವಹಿಸಿ ತಿರುಗಿ ಆ ಒಬ್ಬ ಯಜಮಾನನಿಗೆ ಯಾವ ರೀತಿ ಕೊಡಲ್ಪಟ್ಟಂಥ ಆ ಒಂದು ಜವಾಬ್ದಾರಿಯನ್ನು ನಾವು ತಿರುಗಿ ಕೊಡುವಾಗ, ಇದು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿ ಸ್ವಾಮಿ, ಇದನ್ನು ನೀನು ಸ್ವೀಕಾರ ಮಾಡು, ಇದನ್ನು ನಾವು ದ್ವಿಗುಣ ಮಾಡಿದ್ದೇವೆ. ನೀವು ಈ ಒಂದು ಸಾಮ್ಯವನ್ನು ಕೂಡ ನೋಡುವಾಗ ಆ ದೊರೆ ತಿರುಗಿ ಬರುವುದನ್ನು ನಾವು ಕಾಣ್ತೇವೆ. ಆ ಶ್ರೀಮಂತನು ತಿರುಗಿ ಬರುವಾಗ ಎಲ್ಲ 10 ಮಂದಿಯನ್ನು ತಿರುಗಿ ಕರೆಸ್ತಾನೆ. ಕರೆಸುವಾಗ ಮೊದಲನೆಯವನು ಹೇಳ್ತಾನೆ, ನೀನು ಕೊಟ್ಟದ್ದರಲ್ಲಿ ನಾನು 10 ಮೊಹರೆಗಳನ್ನು ಸಂಪಾದನೆ ಮಾಡಿದ್ದೇನೆ. ಅಂದರೆ 1 ಮೊಹರೆ ಕೊಟ್ಟವನು 10 ಮೊಹರೆಗಳನ್ನು ಸಂಪಾದನೆ ಮಾಡಿದ್ದಾನೆ. ಆಗ ಆತನು ಹೇಳ್ತಾನೆ, ಶ್ರೀಮಂತನು, ಬಲ, ನೀನು ಒಳ್ಳೆಯ ಆಳು, ನೀನು ಬಹು ಸ್ವಲ್ಪವಾದದರಲ್ಲಿ ನಂಬಿಕೆ ಉಳ್ಳವನಾಗಿದ್ದರಿಂದ 10 ಗ್ರಾಮಗಳ ಮೇಲೆ ಅಧಿಕಾರವನ್ನಾಗಿ ನಿನಗೆ ನೇಮಿಸುವಂಥವನಾಗಿದ್ದೇನೆ. ದೇವರು ನಮಗೆ ನೇಮಿಸುವಂಥ ಜವಾಬ್ದಾರಿಗಳಲ್ಲಿ ಆತನು ನೋಡಿದಂಥ ಆ ಒಂದು ಸಂಪಾದನೆಯನ್ನು, ಅದರ ಮೇಲೆ ಬೇಕಾದದ್ದ ಜವಾಬ್ದಾರಿಗಳನ್ನು ದೇವರು ನಮಗೆ ನೇಮಿಸಿಕೊಡ್ತಾನೆ. ಅನೇಕ ಸಮಯ ನಮ್ಮ ಜೀವನಗಳಲ್ಲಿ ಕೂಡ ನಾವು ಇಂತಹದೇ ಪರಿಸ್ಥಿತಿಗೆ ಹಾದು ಹೋಗ್ತೇವೆ. ಅಂದರೆ ನಮಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಯನ್ನು ಪರಿಪೂರ್ಣ ಮಾಡದೆ ಹೋದಾಗ ನಮಗೆ ಸಿಗುವಂಥ ಪ್ರತಿಫಲವನ್ನು ನಾವು ನಿರೀಕ್ಷಿಸಿದ್ದನ್ನು ಬರದೇ ಇದ್ದಾಗ ನಾವು ಮುಖವನ್ನು ಬೇಸರ ಮಾಡಿಕೊಳ್ತೇವೆ. ಆದರೆ ಅದಕ್ಕೆ ಪ್ರಯಾಸ ಪಟ್ಟಾಗ ಆ ಪ್ರಯಾಸದ ಪ್ರತಿಫಲವನ್ನು ನಾವು ದೇವರಲ್ಲಿ ಕಾಣುವುದನ್ನು ನಾವು ನೋಡುವಂಥವರಾಗ್ತೇವೆ. ಆದ್ದರಿಂದ ಮೊದಲನೆಯ ವ್ಯಕ್ತಿ ಅವನಿಗೆ ಕೊಡಲ್ಪಟ್ಟಂಥ 1 ಮೊಹರೆ, ಆದರೆ 10 ಮೊಹರೆಯನ್ನು ಆತನು ಸಂಪಾದಿಸ್ತಾನೆ. ಎರಡನೇ ವ್ಯಕ್ತಿಯನ್ನು ನೋಡುವಾಗ ಅವನಿಗೆ ಕೊಡಲ್ಪಟ್ಟಂಥ 1 ಮೊಹರೆ 5 ಮೊಹರೆಗಳಾಗಿ ಅದನ್ನು ಸಂಪಾದನೆಯನ್ನು ಮಾಡಿದ್ದಾನೆ. ಆ 5 ಮೊಹರೆಗಳನ್ನು ಸಂಪಾದನೆ ಮಾಡಿದಾಗ ಅವನಿಗೆ 5 ಗ್ರಾಮಗಳ ಮೇಲೆ ಅವನಿಗೆ ದೊರೆಯನ್ನಾಗಿ ಆತನು ನೇಮಿಸುವುದನ್ನು ನಾವು ನೋಡುವಂಥವರಾಗ್ತೇವೆ. ಆಗ ಅವನಿಗೂ ಕೂಡ ಹೇಳುವಂಥದ್ದು, ನೀನು ಮಾಡಿದಂಥ ಕೆಲಸಕ್ಕೆ ನನಗೆ ಒಪ್ಪಿಗೆ ಇದೆ. ಆದರೆ 3ನೇಯವನನ್ನು ಕರೆದಾಗ ಅವನು ಹೇಳ್ತಾನೆ, ಬಿತ್ತದೇ ಇರುವುದನ್ನು ಕೊಯ್ಯುವಂಥ ಮನುಷ್ಯನು ನೀನು, ನಾನು ಅದನ್ನು ಒಂದು ವಸ್ತ್ರದಲ್ಲಿ ಕಟ್ಟಿ ಇಟ್ಟುಕೊಂಡಿದ್ದೇನೆ ಎಂದು ಹೇಳುವಾಗ, ನೀನು ಕೆಟ್ಟ ಹಾಳು, ನಿನ್ನ ಮಾತಿನವಂತೆ ನಿನಗೆ ತೀರ್ಪಾಗುವುದು ಎಂದು ಅವನನ್ನು ತೀರ್ಪು ಮಾಡುವಂಥ ಪರಿಸ್ಥಿತಿಗೆ ನಡೆಸಿಕೊಂಡು ಹೋಗುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಪ್ರಿಯರೇ, ನಮಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಯಲ್ಲಿ ನಮ್ಮ ಹೃದಯಗಳನ್ನು ನಾವು ಎಲ್ಲಿಯೂ ಕೂಡ ಕಠಿಣ ಮಾಡಿಕೊಳ್ಳದೆ ಹೃದಯವನ್ನು ಯಾವಾಗಲೂ ಒಂದು ನಿರಂತತೆಯಲ್ಲಿ ಕಾದುಕೊಳ್ಳುವಂಥದ್ದು, ಆ ನಿರಂತತೆಯ ಮೂಲಕವಾಗಿ ದೇವರು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಗಳನ್ನು ನಾವು ಹೆಚ್ಚಿಗೆ ಅದನ್ನು ಸಂಪಾದಿಸಿ ತಿರುಗಿ ನಾವು ದೇವರಿಗೆ ಸಮರ್ಪಿಸುವುದನ್ನು ದೇವರು ನಮ್ಮಿಂದ ನೋಡುವಂಥವನಾಗಿದ್ದಾನೆ. ಆದ್ದರಿಂದ ಅಲ್ಲಿ ಮೊದಲನೆಯವನಿಗೆ ಆ ದೊರೆ ಕರೆದು ಕೊನೆಯವನಿಗೆ ಕೊಟ್ಟಂಥ ಮೊಹರೆಯನ್ನು ತಿರುಗಿ ಮೊದಲನೆಯವನಿಗೆ ಕೊಡುವುದನ್ನು ನಾವು ನೋಡ್ತೇವೆ. ಆಗ ಆತನು ಹೇಳ್ತಾನೆ, ಇವನಿಗಾಗಲೇ 10 ಮೊಹರೆ 10 ಗ್ರಾಮಗಳನ್ನು ಕೊಟ್ಟಿದ್ಯಾ, ಮತ್ತೆ ಯಾಕೆ ಇವನಿಗೆ ಎಲ್ಲವನ್ನು ಕೊಡ್ತಿದ್ಯಾ ಎಂದು ಹೇಳುವಾಗ ಅಲ್ಲಿ ಆ ಮಾಲೀಕ ಅಥವಾ ಶ್ರೀಮಂತನು ಹೇಳ್ತಾನೆ, ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನಿಂದ ಇರುವಂಥದ್ದನ್ನು ಕೂಡ ತೆಗೆಯಲ್ಪಡುವಂಥದ್ದು, ಇದು ದೇವರ ರಾಜ್ಯದ ಒಂದು ಮಾತಾಗಿದೆ. ಆದ್ದರಿಂದ ನಮಗೆ ಕೊಡಲ್ಪಟ್ಟಂಥ ಜವಾಬ್ದಾರಿಯಲ್ಲಿ ನಾವು ಯಾವಾಗಲೂ ಕೂಡ ನಮ್ಮ ನಿರ್ವಹಣೆ ಅದು ದೇವರು ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಾವು ದ್ವಿಗುಣಗೊಳಿಸಿಕೊಂಡು ನಡೆಯುವುದನ್ನು ಯಾವಾಗಲೂ ಅಭ್ಯಾಸ ಮಾಡಬೇಕು. ಮನೆ ವಾರ್ತೆತನ ಅದು ಬಹಳ ಜವಾಬ್ದಾರಿಯುತವಾದಂಥ ಮನೆ ವಾರ್ತೆತನ. ಜವಾಬ್ದಾರಿಯುತವಾದಂಥ ಮನೆ ವಾರ್ತೆತನದಲ್ಲಿ ನಮಗೆ ಕೊಡಲ್ಪಟ್ಟಂಥ ಜವಾಬ್ದಾರಿ ಅದು ದೇವರ ಪರಿಪೂರ್ಣತೆಯನ್ನು ನಮ್ಮಲ್ಲಿ ಕಾಣುವುದನ್ನು ನಾವು ನೋಡುವಂಥವರಾಗ್ತೇವೆ. ಆದ್ದರಿಂದ ಪ್ರಿಯರೇ, ನಾವು ಮನೆ ವಾರ್ತೆತನವನ್ನು ಬಹಳ ಎಚ್ಚರಿಕೆಯಿಂದ ನಡೆಸಿಕೊಂಡು ಹೋಗುವಾಗ ದೇವರು ತಾನೇ ನಮ್ಮ ಎಲ್ಲ ಕಾರ್ಯಗಳಲ್ಲಿ ನಮಗೆ ಸಹಾಯವನ್ನು ಕೊಡ್ತಾನೆ. ನಾವು ಯಾವ ಕಾಯಕವೇ ನಮಗೆ ಸಿಕ್ಕಿರಬಹುದು, ಅದು ದೇವರಿಂದ ಸಿಕ್ಕಿರುವಂಥ ಕಾಯಕ. ಆ ಕಾಯಕದಲ್ಲಿ ನಾವು ಶ್ರಮವಹಿಸಿ ಪರಿಪೂರ್ಣರಾಗಿ ನಾವು ಶ್ರಮವಹಿಸಿ ಕರ್ತನಿಗೆ ನಾವು ಶ್ರೇಷ್ಠವಾದದನ್ನು ಕೊಡುವುದನ್ನು ನಾವು ಯಾವಾಗಲೂ ಅಭ್ಯಾಸ ಮಾಡೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿನ ನಾಮಕ್ಕೆ ಸ್ತೋತ್ರ. ನಿನ್ನ ವಾಕ್ಯಗಳನ್ನು ಕೇಳುವಂತೆ ನಮ್ಮನ್ನು ಸಹಾಯಿಸಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆ ಕೈಗಳಲ್ಲಿ ಕರ್ತನೆ ನಮ್ಮನ್ನು ಬಲಪಡಿಸು. ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಹೇಳುತ್ತೇವೆ. ಆಮೇನ್. ದೇವರ ವಾಕ್ಯವನ್ನು ಕೇಳಿದಂತೆ ನಾವು ನಂಬಿರುವಂಥ ಅಪೋಸ್ತರ ವಿಶ್ವಾಸವನ್ನು ಒಂದೇ ಮನಸ್ಸಿನಿಂದ ಅರಿಕೆ ಮಾಡೋಣ.
ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆ ದೇವರನ್ನು ನಂಬುತ್ತೇನೆ. ಆದಿ ಏಕುಮಾರನಾಗಿರುವ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮದಿಂದ ಕನ್ಯೆಯಲ್ಲಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಒಂದು ಪಿಲಾತನ ಆಳ್ವಿಕೆಯಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಏರಿಸಲ್ಪಟ್ಟು ಸತ್ತು ಗುಣಪಟ್ಟು ಪಾತಾಳಕ್ಕೆ ಎದ್ದು ಮೂರನೇ ದಿವಸ ಸತ್ತೊಳಗೆ ಎದ್ದು ಪರಲೋಕಕ್ಕೆ ಹೋಗಿ ಸರ್ವಶಕ್ತನಾಗಿರುವ ತಂದೆ ದೇವರ ಪಾಪವನ್ನು ಹುಟ್ಟುತ್ತಾನೆ. ಈತನಲ್ಲಿಂದ ಬಂದು ಬದುಕಿರಿಗೂ ಸತ್ಯರಿಗೂ ನ್ಯಾಯಾಧೀಶರನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತಸಭೆಯು ಭಕ್ತರ ಅನುಮತಿಯು ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವವು ನಂಬುತ್ತೇನೆ. ನಾವು ದೇವರ ವಾಕ್ಯವನ್ನು ಕೇಳಿದ ಹಾಗೆ ನಾವು ಹಾಡುವಂಥ ಸಂಕೀರ್ತನೆಯಲ್ಲಿ 2ನೆಯ ಸಂಕೀರ್ತನೆಯನ್ನು ಹಾಡೋಣ. 2ನೆಯ ಸಂಕೀರ್ತನೆ ಮಹಾದೇಶ್ವರ ದೇವ ಸ್ತುತ್ಯಾಲಯ ಮಹಿ ಜೀವನ ವೀವ. ಮಹದೇಶ್ವರ ದೇವ ಸ್ತುತ್ಯಾಲಯ ಮಹಿ ಜೀವನವೇ ವಾ. ಮಹದೇಶ್ವರ ದೇವ ಸ್ತುತ್ಯಾಲಯ ಮಹಿ ಜೀವನವೇ ವಾ. ಮಹಿ ಮಧುರಂದ ಮಹಿತ ಜ್ಯೋತಿಯು ನೀನು ಮಹಿ ಮಧುರಂದ ಮಹಿತ ಜ್ಯೋತಿಯು ನೀನು ವಿಹಿತ ಪವನ ಮೂರ್ತಿ ರಹಿತಾದ್ಯಂತನು ನೀನು ವಿಹಿತ ಪವನ ಮೂರ್ತಿ ರಹಿತಾದ್ಯಂತನು ನೀನು ಮಹದೇಶ್ವರ ದೇವ ಸ್ತುತ್ಯಾಲಯ ಮಹಿ ಜೀವನವೇ ವಾ. ಸುಂದರ ನೀನು ಕೃಪಾಲಯ ದಾನದಾಯಕ ನೀನು ಜ್ಞಾನ ಸುಂದರ ನೀನು ಕೃಪಾಲಯ ದಾನದಾಯಕ ನೀನು ದೀನ ಮನವರಲ್ ಮೋದದಿಂಸುತೆ ಪರು ದೀನ ಮನವರಲ್ ಮೋದದಿಂಸುತೆ ಪರ್ ನ್ಯೂನ್ಯವಿಲ್ಲದ ನಿನ್ನ ಮಾನಿತ ನಾಮ ನ್ಯೂನ್ಯವಿಲ್ಲದ ನಿನ್ನ ಮಾನಿತ ನಾಮ ಮಹದೇಶ್ವರ ದೇವ ಸ್ತುತ್ಯಾಲಯ ಮಹಿ ಜೀವನವೇ ವಾ. ಧರ್ಮೋಪದೇಶಕನೇ ಸದ್ಭಾವನ್ ಕರ್ಮ ವಿನಾಶಕನೇ ಧರ್ಮೋಪದೇಶಕನೇ ಸದ್ಭಾವನ್ ಕರ್ಮ ವಿನಾಶಕನೇ ದುರ್ಮತಿಯ ನೀಗಿಸ್ ನಿರ್ಮಲ ಮನವಿತ್ತು ದುರ್ಮತಿಯ ನೀಗಿಸ್ ನಿರ್ಮಲ ಮನವಿತ್ತು ನರ್ಮ ಭವಾದಿ ಮರ್ಮ ಬಹರಿಸಿದ ನರ್ಮ ಭವಾದಿ ಮರ್ಮ ಬಹರಿಸಿ ಮಹದೇಶ್ವರ ದೇವ ಸ್ತುತ್ಯಾಲಯ ಮಹಿ ಜೀವನವೇ ವಾ. ಮಹದೇಶ್ವರ ದೇವ ಸ್ತುತ್ಯಾಲಯ ಮಹಿ ಜೀವನವೇ ವಾ. ನಾವು ಕೊನೆಯ ಪ್ರಾರ್ಥನೆಯನ್ನು ನಮ್ಮ ಕಣ್ಣುಗಳನ್ನು ಮುಚ್ಚಿ ಮಾಡುವಂಥವರಾಗೋಣ. ಪರಮ ಪ್ರೀತಿಯುಳ್ಳಂಥ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಹೇಳುತ್ತೇವೆ. ಈಗಲೂ ಸ್ವಾಮಿ, ನಿನ್ನ ಕೃಪೆಯ ಮೂಲಕವಾಗಿ ಈ ಒಂದು ಆರಾಧನೆಯಲ್ಲಿ ನಾವು ಭಾಗವಹಿಸುವ ಹಾಗೆಯೂ ಈ ಆರಾಧನೆಯಲ್ಲಿ ನಿನ್ನ ಕೃಪೆಯ ಮಾರ್ಗವನ್ನು ನಾವು ತಿಳಿದುಕೊಳ್ಳುವ ಹಾಗೆಯೂ ಮನೆವಾರ್ತಿತನವನ್ನು ನಾವು ನಂಬಿಕೆಯಿಂದ ನಾವು ವಿಶ್ವಾಸದಿಂದ ನಡೆಸಿಕೊಂಡು ಹೋಗುವ ಹಾಗೆಯೂ ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಈಗಲೂ ಕೂಡ ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಮಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರವೂ ಮಹಿಮೆಯೂ ಉಂಟಾಗಲಿ ಎಂದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡುವಂಥವರಾಗಿದ್ದೇವೆ. ಆಮೇನ್. ಕಡೆಯದಾಗಿ ಹಾಡುವಂಥ ಸಂಗೀತದಲ್ಲಿ 204ನೇ ಸಂಗೀತವನ್ನು ಹಾಡೋಣ. ನೀ ಬೇಕು ಸರ್ವದ ಉದ್ಧಾರಕ ಇನ್ಯಾರು ಕೊಡರು
ಸುಶಾಂತಿಯ ಶ್ರೀ ಯೇಸು ನಿನ್ನ ಅಗತ್ಯ. ಸರ್ವದಾ ಉದ್ಧಾರಕ ಏನಾರು ಕೊಡುರು ಸುಶಾಂತಿಯ ಶ್ರೀ ಯೇಸು ನಿನಗಾತ್ಯ ಯೇಸು ನಿನಗಾತ್ಯ ಕೈ ಚಾಚಿ ನನಗೀಗ ಸಹಾಯತ ನೀ ಬೇಕು ಸರ್ವದಾ ನೀನಿದ್ದರೆ ಗಾಢಾಂತರದಲ್ಲಿಯೂ ಪಾರಾಗುವೆ ನೀ ಬೇಕು ನಿನಗಾತ್ಯ ಯೇಸು ನಿನಗಾತ್ಯ ಕೈ ಚಾಚಿ ನನಗೀಗ ಸಹಾಯತ ನೀ ಬೇಕು ಸರ್ವದಾ ನನ್ನೊಂದಿಗೆ ನೀನಿಲ್ಲದಿದ್ದರೆ ಸೋತೋಗುವೆ ಶ್ರೀ ಯೇಸು ನಿನಗಾತ್ಯ ಯೇಸು ನಿನಗಾತ್ಯ ಕೈ ಚಾಚಿ ನನಗೀಗ ಸಹಾಯತ್ರ ನೀ ಬೇಕು ಸರ್ವದಾ ಸುನಾತನೆ ನೀ ಹೇಳಿದಂತೆ ನಾ ಮಾಡುವೆ ಶ್ರೀ ಯೇಸು ನಿನಗಾತ್ಯ ಯೇಸು ನಿನಗಾತ್ಯ ಕೈ ಚಾಚಿ ನನಗೀಗ ಸಹಾಯತ ನೀ ಬೇಕು ಸರ್ವದಾ ಪವಿತ್ರನೇ ಮಾಡೆನ್ನ ಹೃದಯ ಪವಿತ್ರನೇ ಶ್ರೀ ಯೇಸು ನಿನಗಾತ್ಯ ಯೇಸು ನಿನಗಾತ್ಯ ಕೈ ಚಾಚಿ ನನಗೀಗ ಸಹಾಯತ. ಕರ್ತನ ಪ್ರಾರ್ಥನೆಯನ್ನು ಮನಸ್ಸಿಂದ ಇರೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ನಡೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಾರ ದಯಪಾಲಿಸು, ನಮ್ಮ ತಪ್ಪು ಮಾಡಿದರೂ ನಾವು ಶ್ರಮಿಸುವಂತೆ ನಮ್ಮ ತಪ್ಪನ್ನು ಶ್ರಮಿಸು, ನಮ್ಮನ್ನು ಶೋಧನೆಗೆ ಸೇರಿಸದೆ ಹೇಳಿದ ನಾವು ತಪ್ಪಿಸು. ರಾಜದರೆ ರಾಜ್ಯ ಬಲವೂ ಮಹಿಮೆಯೂ ಸದಾಕಾಲವೂ ನಿನ್ನದೇ. ಆಮೆನ್. ಆಮೆನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಎಲ್ಲ ಗ್ರಹಿಕೆಯನ್ನಿರುವಂಥ ಯೇಸು ಕ್ರಿಸ್ತನ ಕೃಪೆಯು, ತನ್ನ ದೇವರ ಪ್ರೀತಿಯು, ಪರಿಶುದ್ಧಾತ್ಮನಂತೆ ಸಹಾಯ ನಡೆಸುವಿಕೆಯು ತಲೆಬಾಗಿರುವಂಥ ಎಲ್ಲರ ಸಂಗಡ ನಿತ್ಯ ಕಾಲಕ್ಕೂ ನೆಲೆಸುವಂಥದ್ದಾಗಿರಲಿ. ಆಮೇನ್.